ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ಫಿಲಿಪೈನ್ಸ್ನ ಬ್ಲೂ ವಾಟರ್ ರೆಸಾರ್ಟ್ನ ಎಕ್ಸ್ಪ್ಲೋರ್ ಮಾಡೋಣ. ಇದು ರೆಸಾರ್ಟ್ನ ಫಸ್ಟ್ ಪಾರ್ಟ್ 1 ಆಗಿರ್ತದೆ ಸ್ನೇಹಿತರೆ. ಬನ್ನಿ, ಬ್ಲೂ ವಾಟರ್ ರೆಸಾರ್ಟಲ್ಲಿ ಹೇಗಿಷ್ಟು ಒಂದು ನಿಮಗೆ ಬೆಳಿ ಎಕ್ಸ್ಪ್ಲೋರ್ ಮಾಡ್ತೀನಿ. ನಾವು ಇಲ್ಲಿ 1 ಡೇ ಸ್ಟೇ ಮಾಡಿದ್ದು, ಹಾಗೆ ಅಲ್ಲಿ ಮೆಮರೀನ ನಿಮಗೋಸ್ಕರ ಎಕ್ಸ್ಪ್ಲೋರ್ ಮಾಡ್ತೀನಿ. ಬನ್ನಿ ನೋಡೋಣ. ಇವಾಗ ನಾವು ರೆಸಾರ್ಟ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಎಕ್ಸ್ಪ್ಲೋರ್ ಮಾಡ್ತಾ ಇಲ್ಲಿ ಕೂಡ ನಾವು 1 ಡೇ ಸ್ಟೇ ಮಾಡ್ತೀವಿ ಸ್ನೇಹಿತರೆ. ಬನ್ನಿ ನೋಡೋಣ ಈ ರೆಸಾರ್ಟ್ನ ಲೇಔಟ್ ಹೇಗಿದೆ ಅಂತ. ನೋಡಿ, ಇದು ರೆಸಾರ್ಟ್ನ ಲೇಔಟ್ ನೋಡಲಿಕ್ಕೆ ಸಿಕ್ಕಿದ್ದು. ಹಾಗೆ ರೂಮ್ನ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಬನ್ನಿ ನೋಡಿ, ರೂಮು ಟ್ವಿನ್ ಶೇರಿಂಗ್. ಇದು ಅಷ್ಟೇ ಸ್ಪೇಷಿಯಸ್ ಆಗಿರ್ತಕ್ಕಂಥ ಒಂದು ಅಮ್ಯುನಿಟೀಸ್ ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಇಲ್ಲಿ ನಮಗೆ ಬಾಲ್ಕನಿ ನೋಡಲಿಕ್ಕೆ ಸಿಗುತ್ತೆ. ಆ ಬಾಲ್ಕನಿಯಿಂದ ನಿಮಗೆ ಒಂದು ವಿಶೇಷವಾದ ಜಾಗ ತೋರಿಸ್ತೀನಿ. ಬನ್ನಿ ನೋಡೋಣ. ಸ್ನೇಹಿತರೆ, ಇದು ಬೀಚ್ ಬುಡದಲ್ಲಿ ಇರ್ತಕ್ಕಂಥ ಒಂದು ಬೀಚ್ ದಡದಲ್ಲಿ ಇರ್ತಕ್ಕಂಥ ಒಂದು ಸ್ಪೆಷಲ್ ರೆಸಾರ್ಟ್ ಅಂತ ಹೇಳ್ಬೋದು. ಅದುವೇ ಬ್ಲೂ ವಾಟರ್ ರೆಸಾರ್ಟ್. ಇದು ಲಾಪು ಲಾಪು ಸಿಟಿ, ಫಿಲಿಪೈನ್ಸ್ ಸಿಬು ಎಂಬ ಜಾಗದಲ್ಲಿ ಇರ್ತಕ್ಕಂಥ ಒಂದು ಕ್ರಿಸ್ಟಲ್ ಕ್ಲಿಯರ್ ಬೀಚ್ ಅಂತ ಹೇಳ್ಬೋದು ಸ್ನೇಹಿತರೆ. ಅಷ್ಟೇ ಕ್ಲೀನ್ ಆ್ಯಂಡ್ ಟೈಡಿ ಇರ್ತಕ್ಕಂಥ ಒಂದು ಜಾಗ. ಆ ಜಾಗದಲ್ಲಿ ನಾವು ಇವತ್ತು ನಿಮಗೋಸ್ಕರ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಇದುವೇ ಬ್ಲೂ ವಾಟರ್ ರೆಸಾರ್ಟ್ ಅಂತ ಹೇಳ್ಬೋದು. 5 ಸ್ಟಾರ್ ರೇಟಿಂಗ್ಸ್ ಇರ್ತಕ್ಕಂಥ ಒಂದು ರೆಸಾರ್ಟಲ್ಲಿ ನಾವು ಸ್ಟೇ ಮಾಡಿದ್ದು. ಹಾಗೆ ನಿಮಗೋಸ್ಕರ ಈ ಜಾಗವನ್ನು ನಾನು ಎಕ್ಸ್ಪ್ಲೋರ್ ಮಾಡಿದ್ದೇನೆ. ನಾನು ನೋಡಿದ್ದು ಕೂಡ ನೀವು ನೋಡಲೇಬೇಕಂತ ಈ ಜಾಗವನ್ನು ತೋರಿಸ್ತಾ ಇದ್ದೀನಿ. ಹಾಗೆ ನೋಡಿ, ರೆಸಾರ್ಟ್ ಒಳಗಡೆ ಅಮ್ಯುನಿಟೀಸ್ ಎಷ್ಟು ಕ್ಲೀನ್ ಆ್ಯಂಡ್ ಟೈಡಿ ಇದೆ ಅಂತ ನೋಡಲಿಕ್ಕೆ ನಮಗೆ ಸಿಗುತ್ತೆ ಸ್ನೇಹಿತರೆ. ಹಾಗೆ ಇದಾದ ಕೂಡಲೇ ನೋಡಿ, ಅಲ್ಲಿಂದ ಆ ಸ್ಮಾಲ್ ಐಸ್ಲ್ಯಾಂಡ್ ನಮಗೆ ನೋಡಲಿಕ್ಕೆ ಸಿಗತ್ತೆ. ಹಾಗೆ ಅಲ್ಲಿ ನಾವು ಹೋಗ್ಬೋದು. ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಅದನ್ನ ಎಕ್ಸ್ಪ್ಲೋರ್ ಮಾಡಿದ್ದೇನೆ. ಮತ್ತು ಬಾಲ್ಕನಿಯಿಂದ ಸಿಟಿ ಕೂಡ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಎಷ್ಟು ಬ್ಯೂಟಿಫುಲ್ ಆದಂಥ ಒಂದು ಸಿಟಿ ಅಂತ ಇದೆ ಅಂತ ನೋಡಲಿಕ್ಕೆ ಸಿಗುತ್ತೆ. ಈ ರೆಸಾರ್ಟ್ ಹೆಸರು ಬ್ಲೂ ವಾಟರ್ ಆಗಿರೋದ್ರಿಂದ ಇಲ್ಲಿ ನಿಮಗೆ ಎಲ್ಲ ಥರದ ಅಮ್ಯುನಿಟೀಸ್ ಇಲ್ಲಿ ಒಳಗಡೆ ಸಿಗುತ್ತೆ. ಸ್ವಿಮ್ಮಿಂಗ್ ಪೂಲ್ ಮತ್ತು ಬೀಚ್ ವ್ಯೂ. ಬೀಚಲ್ಲೂ ಕೂಡ ನೀವು ಎಂಜಾಯ್ ಮಾಡ್ಬೋದು. ಹಾಗೆ ನಿಮಗೆ 24x7 ಬಾರ್ ಆ್ಯಂಡ್ ಲಾಂಚ್ ಕೂಡ ಇಲ್ಲಿ ನಮಗೆ ಸಿಗುತ್ತೆ ಸ್ನೇಹಿತರೆ. ನೋಡಿ, ಬಾಲ್ಕನಿಯಿಂದ ನೋಡಲಿಕ್ಕೆ ಸಿಕ್ಕಿರ್ತಕ್ಕ ಒಂದು ಅಮೇಜಿಂಗ್ ವ್ಯೂ ಪಾಯಿಂಟ್ ಅಂತ ಹೇಳ್ಬೋದು. ಸ್ನೇಹಿತರೆ, ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಬ್ಲೂ ವಾಟರ್ ರೆಸಾರ್ಟ್ ಅಂತ ಸ್ನೇಹಿತರೆ. ಇದು ರೆಸಾರ್ಟ್ ಹಿಂಗಿದೆ ಅಂದರೆ ನೋಡಿ, ಬನ್ನಿ ಮಾಡೋಣ. ಹಾಗೆ ಬೀಚ್ ಕೂಡ ಇದೆ ನೋಡಿ. ಬೀಚ್ ಕೂಡ ನಿಮ್ಗೆ ನೋಡಲಿಕ್ಕೆ ಸಿಗುತ್ತೆ. ಆ ಬೀಚ್ ಕರ್ಕೊಂಡು ಹೋಗ್ತೀನಿ. ಹಾಗೆ ಬ್ಲೂ ವಾಟರ್ ನೋಡಿ. ಸ್ನೇಹಿತರೆ, ಇದು ಬ್ಲೂ ವಾಟರ್ ರೆಸಾರ್ಟ್ನ ಸ್ವಿಮ್ಮಿಂಗ್ ಪೂಲ್ ಸ್ಪೇಸಸ್ ಆದಂಥ ಸ್ವಿಮ್ಮಿಂಗ್ ಪೂಲ್ನ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇರೋದು. ಪಕ್ಕದಲ್ಲಿ ಇರ್ತಕ್ಕಂಥ ಕೆಫೆಟೇರಿಯಾ, ಇಲ್ಲಿ ನಿಮಗೆ ಲಾಂಚ್ ಬಾರ್ ಮತ್ತು ಡಿನ್ನರ್ ಪ್ರತಿಯೊಂದೆಲ್ಲ ಫುಡ್ ಇಲ್ಲಿ ನೀವು ಎಂಜಾಯ್ ಮಾಡ್ಬೋದು. ಇದಾದ ಕೂಡಲೇ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಎಲ್ಲವೂ ಸರ್ಪ್ರೈಸ್ ಥರ ಇದ್ದು ಸ್ನೇಹಿತರೆ. ನಾನು ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಇದು ನನಗೆ ಸಿಕ್ಕಿರ್ತಕ್ಕಂಥ ಒಂದು ಜಾಗದ ಎಲ್ಲವನ್ನು ನಿಮಗೋಸ್ಕರ ಎಕ್ಸ್ಪ್ಲೋರ್ ಮಾಡಿದ್ದೇನೆ. ಬನ್ನಿ, ಇದಾದ ಕೂಡಲೇ ಒಂದು ಇಲ್ಲಿ
ನಡೀತಾ ಇದೆ. ಯಾಕಂದರೆ ಕ್ರಿಸ್ಮಸ್ಸನ್ನು 3 ಮಂತ್ಸ್ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಸ್ನೇಹಿತರೆ. ಅಕ್ಟೋಬರ್, ನವಂಬರ್, ಡಿಸೆಂಬರ್ ಎವ್ರಿ ಡೇ ಫಿಲಿಪೈನ್ಸಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾರೆ. ಬನ್ನಿ ನೋಡೋಣ, ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ವೆರಿ ಇಂಟ್ರೆಸ್ಟಿಂಗ್ ಜಾಗಕ್ಕೆ. ಅದುವೇ ಈ ಜಾಗ ನೋಡಿ, ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಹಾಗೆ ಸಿಂಗಿಂಗ್ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಸಿಂಗಿಂಗ್ ಗ್ರೂಪ್ ಸಿಂಗಿಂಗ್ ಹೇಗಿರುತ್ತೆ, ಒಂದು ಫಿಲಿಪೈನ್ ಸಾಂಗನ್ನು ನೀವು ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ ನೋಡಿ. ಇದು ಸರ್ಕಲ್ ಮಿಡ್ಲ್ ಆಫ್ ದಿ ರೆಸಾರ್ಟಲ್ಲಿ ನಮಗೆ ನೋಡಲಿಕ್ಕೆ ಸಿಕ್ಕಿದ್ದು. ಬ್ಲೂ ವಾಟರ್ ರೆಸಾರ್ಟ್ ಸರ್ಕಲ್ನಲ್ಲಿ ನೋಡಿ ಒಂದು ಗ್ರೂಪ್ ಸಿಂಗಿಂಗ್ ಪರ್ಫಾರ್ಮೆನ್ಸ್ ಇದೆ. ಅದನ್ನು ಕೂಡ ನಿಮಗೆ ಲೈವಲ್ಲಿ ತೋರಿಸ್ತೀನಿ. ಬನ್ನಿ, ಇದು ಎಂಜಾಯ್ ಮಾಡಿ. ಆಮೇಲೆ ಮತ್ತೆ ನಿಮಗೆ ಈ ಸಾಂಗ್ ಆದಮೇಲೆ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಸ್ನೇಹಿತರೆ ಬನ್ನಿ. ಇದು ಕಟ್ಟು ಇರ್ತಕ್ಕಂಥ ನೋಡಿ ಅಮ್ಯುನಿಟೀಸ್ ಯಾವ ಥರ ಇದೆ, ಅಂಬಿಯೇಷನ್ಸ್ ಯಾವ ಥರ ಇದೆ, ಅಷ್ಟೇ ಕ್ಲೀನ್ ಮೇಂಟೈನ್ ಮಾಡಿರ್ತಕ್ಕ ಒಂದು ರೆಸಾರ್ಟ್. ಅಲ್ಲಿ ನಿಂತ್ಕೊಂಡ್ರೆ ಏನು ಸಿಗತ್ತೆ? ವಿಡಿಯೋ ಮಾಡ್ತೇವೆ. ಫ್ರೆಂಡ್ಸ್, ಇದು ನೋಡಿದ್ರಲ್ಲ ಒಂದು ಸಿಂಗಿಂಗ್ ಪರ್ಫಾರ್ಮೆನ್ಸ್ ಯಾವ ಥರ ಇತ್ತಂತ. ಈ ಸಿಂಗಿಂಗ್ ಪರ್ಫಾರ್ಮೆನ್ಸನ್ನು ನೀವು ನೋಡ್ತಾ ಇದ್ರೆ ಅಲ್ಲಿ ಒಂದು ನಮಗೆ ಬೈ ಕೋಇನ್ಸಿಡೆಂಟ್ ಆಗಿ ನಮ್ಗೆ ಸಿಕ್ಕಿದ್ದು ಒಂದು ವಿಶೇಷವಾಗಿತ್ತು. ಹಾಗೆ ಈ ಅಮ್ಯುನಿಟೀಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ನಮ್ಗೆ ನೋಡ್ಲಿಕ್ಕೆ ಸಿಗತ್ತಂದ್ರೆ ನಾವು ಯಾವುದೋ ಒಂದು ಬೇರೆ ಪ್ರಪಂಚಕ್ಕೆ ಹೋಗಿರ್ತಂಥ ಒಂದು ಫೀಲ್ ಆಗ್ತಾ ಇತ್ತು. ನೋಡಿ ಈ ಡಾಲ್ಫಿನ್ ಇಲ್ಲಿ ಫಿಕ್ಸ್ ಮಾಡಿದ್ದಾರೆ ಸ್ನೇಹಿತರೆ. ಹಾಗೆ ಇಲ್ಲಿ ನೋಡ್ತಾ ಇದ್ರೆ ಇನ್ನೂ ನೋಡ್ತಾನೆ ಇರ್ಬೇಕನ್ಸುತ್ತೆ. ಇದು ನೋಡಿ ಹೆಂಗಿದೆ ಈ ತರ ಇಲ್ಲಿ ನಿಮ್ಗೆ ಡಾಲ್ಫಿನ್ ನೋಡಕ್ಕೂ ಸಿಗತ್ತೆ. ನೋಡಿ ಸ್ನೇಹಿತರೆ, ಇದು ಡಾಲ್ಫಿನ್ ಅಂತ ಹೇಳ್ಬೋದು. ನೋಡಿ ಯಾವ ತರ ಇದೆ ಸ್ನೇಹಿತರೆ. ಇದು ಫಿಲಿಪೈನ್ಸ್ ನಾನು ವಿಡಿಯೋ ನಿಮಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರೋದು ಇದು ಕನ್ನಡದಲ್ಲಿ. ದಯವಿಟ್ಟು ನನ್ನ ಚಾನಲ್ನ
ಸಬ್ಸ್ಕ್ರೈಬ್ ಮಾಡಿ ನೋಡಿ ಯಾವ ಥರ ಇದೆ. ಅಲ್ಲೆಲ್ಲ ಪಾರ್ಟಿ ಹಾಲ್ ಕೂಡ ನಡೀತಾ ಇದೆ ನೋಡಿ. ಪಾರ್ಟಿ ಸಾಂಗ್ ಸಿಂಗಿಂಗ್ ಎಲ್ಲ ನೋಡಿ ಇದೆಲ್ಲ ಇವೆಲ್ಲ ನಮ್ಮ ಪಾರ್ಟಿ ಹಾಲ್ ಸ್ನೇಹಿತರೆ, ಈ ಥರ ರೆಸಾರ್ಟ್ನ ಈ ಬ್ಲೂ ವಾಟರ್ ರೆಸಾರ್ಟ್ ಇನ್ನೊಂದು ಎಪಿಸೋಡ್ ಬರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ನಿಮಗೆ ಇನ್ನೊಂದು ಎಪಿಸೋಡಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಇದಾದ ಕೂಡಲೇ ಇನ್ನೊಂದು ಸಿಬು ಸಿಟಿಯಲ್ಲಿ ಇನ್ನೊಂದು ರೆಸಾರ್ಟ್ ಇದೆ, ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋಣ. ಹಾಗೆ ಸಿಂಗಾಪುರದಲ್ಲಿ ಏರ್ಪೋರ್ಟ್ ಕೂಡ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಸಿಬು ಏರ್ಪೋರ್ಟ್ನ ಕೂಡ ಎಕ್ಸ್ಪ್ಲೋರ್ ಮಾಡ್ತೀನಿ. ಈ ತರ ಡಿಫ್ರೆಂಟ್ ಇನ್ನೂ 5 ರಿಂದ 6 ವಿಡಿಯೋಸ್ ಬರುತ್ತೆ ಸ್ನೇಹಿತರೆ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಅಷ್ಟೇ ಇಂಟ್ರೆಸ್ಟಿಂಗ್ ಇದು ಆಗಿರ್ತದೆ, ಯಾಕಂದ್ರೆ ನಾನು ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇರೋ ಸ್ನೇಹಿತರೆ. ನನ್ನ ಸ್ನೇಹಿತರು ನವೀನ್ ಎಕ್ಸ್ಪ್ಲೋರ್ ಮಾಡಿದ್ದು ಫ್ರೆಂಡ್ಸ್. ಇಲ್ಲಿ ಪೂಲ್ ಇದೆ, ಬನ್ನಿ ಇನ್ನೊಂದು ಸ್ವಿಮ್ಮಿಂಗ್ ಪೂಲ್ ಇಲ್ಲಿ ಪಕ್ಕದಲ್ಲಿ ಟೋಟಲ್ 3 ಸ್ವಿಮ್ಮಿಂಗ್ ಪೂಲ್ ಈ ರೆಸಾರ್ಟ್ ಅಲ್ಲಿ ಇರೋದು. ನಿಮ್ಗೆ ಬೀಚ್ ಟೈಪ್ ಅಲ್ಲಿ ಹಟ್ ಹೌಸ್ಗಳು ಇದೆಲ್ಲ ನೋಡ್ಬಿಟ್ಬಿಟ್ಟು ಬರೀ ಸುತ್ತಾಡ್ತಾರೆ ಮಾಡಬಹುದು. ಫ್ಯಾಮಿಲಿ ಮಕ್ಕಳ ಜೊತೆ ಬಂದ್ಬಿಟ್ಟು ಇಲ್ಲಿ ಸ್ಟೇ ಮಾಡಬಹುದು ಸ್ನೇಹಿತರೆ. ಅಷ್ಟೇ ಕ್ಲೀನ್ ಅಂಡ್ ಕ್ರಿಸ್ಟಲ್ ಆಗಿ ಇರ್ತಕ್ಕಂಥ ಒಂದು ಜಾಗ ಇದು. ಅದುವೇ ಬ್ಲೂ ವಾಟರ್ ರೆಸಾರ್ಟ್ ಇವತ್ತು ಎಕ್ಸ್ಪ್ಲೋರ್ ಮಾಡಿದ್ದೀನಿ ಅನ್ಕೊಂಡಿದ್ರೆ ಸ್ನೇಹಿತರೆ. ಈ ತರ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ಎಕ್ಸ್ಪ್ಲೋರ್ ನಾನು ಮಾಡ್ತೀನಿ. ಇನ್ನೂ 5 ರಿಂದ 6 ವಿಡಿಯೋಗಳು ಬರುತ್ತೆ ಸ್ನೇಹಿತರೆ. ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರೂ ಇದರಿಂದ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ನೋಡಿ ಎಷ್ಟೊಂದು ಕ್ಲೀನ್ ಆಗಿ ಇರ್ತಕ್ಕಂಥ ಒಂದು ಅಮ್ಯುನಿಟೀಸ್ ಇರುತ್ತೆ. ಬನ್ನಿ ಮೇಲೆ ಹೋಗೋಣ. ನೋಡಿ ಇಲ್ಲಿ ನೋಡ್ಲಿಕ್ಕೆ ಅಷ್ಟೇ ಚೆನ್ನಾಗಿರ್ತಕ್ಕಂಥ ಒಂದು ಜಾಗ ಇದು ಆಗಿರ್ತದೆ. ಹಾಗೆ ಇಲ್ಲಿ ಒಂದು ವಿಶೇಷವಾಗಿ ಒಂದು ಕಮ್ಯುನಿಕೇಶನ್ ಪರ್ಪಸ್ ಒಬ್ರು ಲೇಡಿ ಹತ್ರ ಮಾತಾಡ್ತೀನಿ ನಾನು. ಇಲ್ಲಿ ಸ್ಟಾಪ್ ಹತ್ರ, ರೆಸಾರ್ಟ್ ಸ್ಟಾಪ್ ಹತ್ರ ಅವರು ಕಮ್ಯುನಿಕೇಶನ್ ಪರ್ಪಸ್ ಆಗಿ ಮೈಕ್ ಅನ್ನ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಆ ಮೈಕ್ ಅನ್ನ ಯೂಸ್ ಮಾಡಿದ ಅವ್ರು ಎಕ್ಸ್ಪ್ಲೇನ್ ಮಾಡಿಸ್ತೀನಿ. ಬನ್ನಿ ನೋಡೋಣ. ನೋಡಿ ರೆಸಾರ್ಟ್ ಅಲ್ಲಿ ವರ್ಕ್ ಮಾಡ್ತಂತ ಸ್ಟಾಪ್ ಅವರು, ಅವ್ರ ಹತ್ರ ಮಾತಾಡ್ತೀನಿ ಬನ್ನಿ. Hello, this one is Earphone. earphone. Yes. It is used for communication Yes. to all of our staff. Yes. ಸ್ನೇಹಿತರೆ ನೋಡಿದ್ರಲ್ಲ, ಅವರು ಕಮ್ಯುನಿಕೇಶನ್ ಪರ್ಪಸ್ ಆಗಿ ಮೈಕ್ ಅನ್ನು ಯೂಸ್ ಮಾಡ್ತಾರೆ. ಏನಾದಿದ್ರೆ ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಬೀಚ್ ಸೈಡ್ ಕರ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಈ ದಾರಿಯಲ್ಲಿ ನಾವು ಈಗ ಹೋಗ್ತಾ ಇದ್ದಲ್ಲ, ನೆಕ್ಸ್ಟ್ ಬೀಚ್ ಕರ್ಕೊಂಡು ಹೋಗ್ತೀನಿ. ಬೀಚ್ ನೆಕ್ಸ್ಟ್ ಎಪಿಸೋಡ್ ಆಗಿರ್ತದೆ ಸ್ನೇಹಿತರೆ. ದಯವಿಟ್ಟು ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ ನೋಡಿ. ಈ ವಿಡಿಯೋನ ನೀವು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಅವರು ಕೂಡ ಫಿಲಿಪೈನ್ಸ್ ಹೇಗಿದೆ, ಅಲ್ಲಿ ರೆಸಾರ್ಟ್ಸ್ ಹೇಗಿದೆ ಅನ್ನೋದು ನೀವು ಕೂಡ ನೋಡಬಹುದು. ಇದು ವೈಟ್ ಸ್ಯಾಂಡ್ ರೆಸಾರ್ಟ್ ಅಂತ ಹೇಳ್ತೀನಿ. ಬನ್ನಿ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕಲ್ಪನಾ ಕಾಂತು ಲೈಫ್ ಸ್ಟೈಲ್ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಚಾನಲ್ ಅಂತ ಹೇಳ್ತಾ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.